ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಚಿಕ್ಕಬಾಣಾವರದ ತಂದೆ ಮಗನ ಸಾವಿಗೆ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ಘಟನೆ ಇದಾಗಿದ್ದು, ರಾತ್ರೋರಾತ್ರಿ ಗಂಡ ಮಗನನ್ನೇ ಬರ್ಬರವಾಗಿ ಕೊಂದು ಬೆಡ್ರೂಮ್ನಲ್ಲಿ ಮಲಗಿದ್ದ ಹರಿಣಿ ಎಂಬಾಕೆಯ ಕಳ್ಳಾಟ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಲವರ್ ಜೊತೆ ಸೇರಿ ತಾಳಿ ಕಟ್ಟಿದವನಿಗೆ ಚಟ್ಟ ಕಟ್ಟಿದ್ದ ಈ ಐನಾತಿ ಮಹಿಳೆ ಹೆತ್ತ ಮಗ ಅನ್ನೋದು ನೋಡದೆ ಕೊಂದೇ ಬಿಟ್ಟಳು ಪಾಪಿ ತಾಯಿ. ಅಸಲಿಗೆ ಆ ರಾತ್ರಿ ನಡೆದಿದ್ದೇನು? ಗಂಡ ಹಾಗೂ ಮಗನ ಕೊಲೆಗೆ ಈ ಐನಾತಿ ಮಹಿಳೆ ಮಾಡಿದ್ಲು ಖತರ್ನಾಕ್ ಪ್ಲಾನ್. ಬೆಳಿಗ್ಗೆ ಎದ್ದಾಗ ಗಂಡನ ಕಿವಿಯಲ್ಲಿ ರಕ್ತ ಬರ್ತಿತ್ತು. ಅರಿಶಿನ ಹಚ್ಚಿದೆ ಅಂತ ಕತೆ ಕಟ್ಟಿದ ಕೊಲೆಗಾತಿ ಹರಿಣಿ ಆಟ ಹೇಗೆ ಬಯಲಾಯಿತು? ಲವರ್ ಜೊತೆ ಸೇರಿ ಗಂಡ ಮಗನನ್ನು ಕೊಂದ ಈಕೆ ರಾತ್ರಿಯೆಲ್ಲ ಕೊಲೆ ಮುಚ್ಚಿ ಹಾಕಲು ಕತೆ ರೆಡಿ ಮಾಡಿದ್ಲು. ಅಭಿನಂದನ್ ಹಾಗೂ ಯದುವೀರ್ ಸಾವಿನ ಹಿಂದೆ ಪತ್ನಿ ಹರಿಣಿ ಕೈವಾಡವಿದೆ ಎಂಬ ಅನುಮಾನದಿಂದಲೇ ಪೊಲೀಸರು ಆಕೆಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ನನಗೇನು ಗೊತ್ತಿಲ್ಲ ಅಂತಿದ್ದ ಹರಿಣಿ ಬಳಿಕ ಕಾಕಿ ಡ್ರಿಲ್ಗೆ ಕೊಲೆಯ ರಹಸ್ಯ ಬಿಚ್ಚಿಟ್ಟಿದ್ದಾಳೆ. ಗಂಡ ಮಗ ಇಬ್ಬರನ್ನು ಕೂಡ ತಾನೇ ಕೊಲೆ ಮಾಡಿದ್ದಾಗಿ ಹರಿಣಿ ಒಪ್ಪಿಕೊಂಡಿದ್ದಾಳೆ. ಗಂಡನ ಕೊಲೆಗೆ ಸ್ನೇಹಿತನ ಜೊತೆ ಸೇರಿ ಪ್ಲಾನ್ ಮಾಡಿದ್ದ ಹರಿಣಿ ರಾತ್ರೋರಾತ್ರಿ ಬಲವಾದ ವಸ್ತುವಿನಿಂದ ಅಭಿನಂದನ್ ತಲೆಗೆ ಹೊಡೆದಿದ್ದಾಳೆ. ಬಳಿಕ ದಿಂಬಿನಿಂದ ಉಸಿರುಗಟ್ಟಿಸಿ ತೆಗೆದಿದ್ದಾಳೆ ಎಂದು ತಿಳಿದು ಬಂದಿದೆ. ಗಂಡ ಹಾಗೂ ಮಗನನ್ನ ಕೊಲೆಗೈದು ತವರಿಗೆ ಹೋಗಿ ಬಂದಿದ್ದಳಂತೆ ಹರಿಣಿ. ಬಾಯ್ ಫ್ರೆಂಡ್ ಜೊತೆ ಸೇರಿ ಗಂಡ ಮಗ ಇಬ್ಬರ ಜೀವನವನ್ನು ಹರಿಣಿ ತೆಗೆದಿದ್ದಾಳೆ. ಪೊಲೀಸರ ವಿಚಾರಣೆ ವೇಳೆ ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನು ಹರಿಣಿ ಬಾಯ್ಬಿಟ್ಟಿದ್ದು, ಆತನ ಪತ್ತೆಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಸಿಸಿಟಿವಿಗಳನ್ನು ಆಫ್ ಮಾಡಿಸಿ ಕೃತ್ಯಾಶಂಕೆ ವ್ಯಕ್ತವಾಗಿದೆ. ಗಂಡನ ಕೊಲೆಗೆ ಮೊದಲೇ ಪ್ಲಾನ್ ಮಾಡಿದ್ದ ಹರಿಣಿ ಭಾನುವಾರವೇ ಮನೆಯ ಸಿಸಿಟಿವಿ ಆಫ್ ಮಾಡಿಸಿ ಕೃತ್ಯವೆಸಗಿದ್ದಾಳೆ. ಸದ್ಯ ಹರಿಣಿ ವಿಚಾರಣೆ ನಡೆಸಿ ಪೊಲೀಸರು ಹೇಳಿಕೆ ಪಡೆಯುತ್ತಿದ್ದಾರೆ. ಗೆಳೆಯನ ಜೊತೆ ಸೇರಿ ಗಂಡ ಹಾಗೂ ಮಗನನ್ನು ಕೊಂದಿದ್ದ ಬಗ್ಗೆ ಹರಿಣಿ ಬಾಯ್ಬಿಟ್ಟಿದ್ದಾಳೆ. ರಾತ್ರಿ 11 ಗಂಟೆಗೆ ಗೆಳೆಯನನ್ನು ಕರೆಸಿಕೊಂಡಿದ್ದ ಹರಿಣಿ ಮೊದಲಿಗೆ ಅಭಿನಂದನ್ ತಲೆಗೆ ಸೌಟ್ನಿಂದ ಹಲ್ಲೆ ನಡೆಸಿದ್ಲು. ಬಳಿಕ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. ತಂದೆಯನ್ನ ತಾಯಿಯೇ ಕೊಲೆ ಮಾಡಿದ್ದನ್ನ 4 ವರ್ಷದ ಮಗು ನೋಡುತ್ತಾ ನಿಂತಿತ್ತು. ತಂದೆಯನ್ನ ತಾಯಿಯೇ ಕೊಲೆ ಮಾಡಿದ್ದ ದೃಶ್ಯವನ್ನು ಪುಟ್ಟ ಮಗು ಯದುವೀರ್ ನೋಡುತ್ತಾ ನಿಂತಿದ್ದ. ಇದನ್ನು ಕಂಡ ಇಬ್ಬರು ಮುಂದೆ ನಮಗೆ ಇವನು ತೊಂದರೆಯಾಗುತ್ತಾನೆ ಅಂತ ಹೆತ್ತ ಮಗ ಅನ್ನೋದು ಕೂಡ ನೋಡದೆ ಮಗನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ ಎಂದು ತಿಳಿದು ಬಂದಿದೆ. ಕೊಲೆಯ ಬಳಿಕ ಮನೆಯಲ್ಲಿದ್ದ ರಕ್ತದ ಕಲೆಗಳನ್ನು ಹರಿಣಿ ತೊಳೆದಿದ್ದಳು. ನಂತರ ಮಗುವನ್ನ ಮೇಲೆ ಮಲಗಿಸಿ ತಂದೆಯ ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ ಎಂಬಂತೆ ಬಿಂಬಿಸಲು ಯತ್ನಿಸಿದ್ದಳು. ಪೊಲೀಸರ ಮುಂದೆ ಘಟನೆ ಬಗ್ಗೆ ಎಳೆಯಾಗಿ ಮಾಹಿತಿ ಬಿಚ್ಚಿಟ್ಟಿದ್ದಾಳೆ ಹರಿಣಿ. ಇದೀಗ ಚಿಕ್ಕಬಾಣಾವರ ಪೊಲೀಸರು ಹರಿಣಿ ಗೆಳೆಯನ ಬೆನ್ನು ಬಿದ್ದಿದ್ದಾರೆ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಅಪರಾಧ ಜಗತ್ತಿನ ರೋಚಕ ಕಥಾನಕ. ನಿವೃತ್ತ ಶಿಕ್ಷಕರೊಬ್ಬರ ಮೃತದೇಹ ರಸ್ತೆ ಬದಿಯಲ್ಲಿ ಪತ್ತೆಯಾದ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರಿಗೆ ಆಘಾತಕಾರಿ ಮಾಹಿತಿ ಸಿಕ್ಕಿದೆ. ವಿಜಯಪುರದ ಇಂಡಿ ತಾಲೂಕಿನ ಚೌಡಿಹಾಳ್ ರಸ್ತೆಯ ಪೂಜಾರಿ ವಸ್ತಿ ತೋಟದ ಬಳಿ ಮೃತಪಟ್ಟಿದ್ದ ಸಿದ್ದಪ್ಪ ಅಂಜುಟಗಿ ಅವರ ಹತ್ಯೆಯ ಹಿಂದೆ ಪುತ್ರಿಯೇ ಇದ್ದಾಳೆ ಎಂಬುದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಆಸ್ತಿ ವಿಚಾರದ ಜಗಳದ ಜೊತೆ ಆಕೆಯ ಪ್ರೇಮ ಸಂಬಂಧಕ್ಕೆ ತಂದೆ ವಿರೋಧಿಸಿದ್ದರಿಂದ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಈ ಪ್ರಕರಣದಲ್ಲಿ ಸಿದ್ದಪ್ಪ ಅವರ ಪುತ್ರಿ ಪ್ರಿಯಾಂಕಾ ಹಾಗೂ ಆಕೆಯ ಪ್ರಿಯಕರ ಸಂತೋಷ್ ಸಿಂಧೆ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಸಂತೋಷ್ನ ಸ್ನೇಹಿತ ಗುರುರಾಜ್ ಬಿರಾದರ್ ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಎಂದು ಪೊಲೀಸ್ ತಿಳಿಸಿದ್ದಾರೆ. ಆತ ತಲೆಮರೆಸಿಕೊಂಡಿರುವುದರಿಂದ ಆತನಿಗಾಗಿ ಶೋಧ ನಡೆಸಲಾಗುತ್ತಿದೆ. 2 ವರ್ಷಗಳ ಹಿಂದೆ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿದ್ದ ಸಿದ್ದಪ್ಪ ಅವರಿಗೆ ನಿವೃತ್ತಿ ಹಣ ದೊರೆತಿತ್ತು. ಇದರ ಜೊತೆಗೆ ಸ್ವಗ್ರಾಮದಲ್ಲಿ ಆಸ್ತಿಯೂ ಇತ್ತು. ಇದೇ ಆಸ್ತಿ ವಿಚಾರದಲ್ಲಿ ತಂದೆ ಮತ್ತು ಪುತ್ರಿಯ ನಡುವೆ ಪದೇ ಪದೇ ಮನಸ್ತಾಪ ಉಂಟಾಗುತ್ತಿತ್ತು ಎನ್ನಲಾಗಿದೆ.
ಪ್ರಿಯಾಂಕಾ ಆಸ್ತಿಯಲ್ಲಿ ಪಾಲು ಕೇಳಿದರೂ ಸಿದ್ದಪ್ಪ ಅದಕ್ಕೆ ಒಪ್ಪಿರಲಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಇದರ ನಡುವೆ ವಿಜಯಪುರದಲ್ಲಿ ವಾಸಿಸುತ್ತಿದ್ದ ಪ್ರಿಯಾಂಕಾ ಆಟೋ ಚಾಲಕ ಸಂತೋಷ್ ಶಿಂದೆ ಜೊತೆ ಸಂಬಂಧ ಹೊಂದಿದ್ದಳು ಎನ್ನಲಾಗಿದೆ. ಈ ಸಂಬಂಧವನ್ನು ಸಿದ್ದಪ್ಪ ವಿರೋಧಿಸಿದ್ದರಿಂದ ತಂದೆಯ ವಿರುದ್ಧ ಮತ್ತು ಆಸ್ತಿಯಲ್ಲಿ ಪಾಲು ಸಿಗದಿರುವ ವಿಚಾರ ಎರಡೂ ಸೇರಿ ಪ್ರಿಯಾಂಕಾಳಲ್ಲಿ ಅಸಮಾಧಾನ ಮೂಡಿಸಿತ್ತು. ಆಗಸ್ಟ್ 15ರಂದು ಇದೇ ವಿಚಾರವಾಗಿ ತಂದೆ ಮಗಳ ನಡುವೆ ಮತ್ತೊಮ್ಮೆ ಜಗಳ ನಡೆದಿದೆ. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಪ್ರಿಯಾಂಕಾ ತನ್ನ ಪ್ರಿಯಕರ ಸಂತೋಷ್ಗೆ ಕರೆ ಮಾಡಿದ್ದಾಳೆ. ಬಳಿಕ ಸಂತೋಷ್ ಹಾಗೂ ಆತನ ಸ್ನೇಹಿತ ಗುರುರಾಜನೊಂದಿಗೆ ಸೇರಿಕೊಂಡು ಸಿದ್ದಪ್ಪ ಅವರ ಹತ್ಯೆಗೆ ಸಂಚು ರೂಪಿಸಿದ್ದರು. ಆರೋಪಿಗಳ ಹೇಳಿಕೆಯ ಪ್ರಕಾರ ಸಿದ್ದಪ್ಪ ಅವರನ್ನು ಮೊದಲು ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ. ನಂತರ ಕಲ್ಲಿನಿಂದ ಹಲ್ಲೆ ನಡೆಸಿ ಹತ್ಯೆಯನ್ನು ಖಚಿತಪಡಿಸಿಕೊಂಡು ಮೃತದೇಹವನ್ನು ರಸ್ತೆ ಬದಿಗೆ ಸಾಗಿಸಿ ಎಸೆಯಲಾಗಿದೆ. ಬಳಿಕ ಆರೋಪಿಗಳು ಸ್ಥಳಗಳಿಂದ ಪರಾರಿಯಾಗಿದ್ದರು. ರಸ್ತೆ ಬದಿಯಲ್ಲಿ ಮೃತದೇಹ ಪತ್ತೆಯಾದ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಅಪರಿಚಿತರು ಹತ್ಯೆ ನಡೆಸಿರುವ ಸಾಧ್ಯತೆ ಪೊಲೀಸರು ಪರಿಶೀಲಿಸಿದ್ರು. ಆದರೆ ತನಿಖೆ ಮುಂದುವರೆದಂತೆ ಕುಟುಂಬದ ಆಸ್ತಿ ಕಲಹ ಮತ್ತು ಸಿದ್ದಪ್ಪ ಅವರ ಪುತ್ರಿಯ ವೈಯಕ್ತಿಕ ಸಂಬಂಧದ ವಿಚಾರಗಳು ಪೊಲೀಸರ ಗಮನಕ್ಕೆ ಬಂದವು. ಈ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸಿದ ಪ್ರಕರಣದ ಹಿಂದೆ ಪುತ್ರಿಯ ಕೈವಾಡವಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಪ್ರಿಯಾಂಕಾ ಮತ್ತು ಸಂತೋಷ್ ಬಂಧನದಲ್ಲಿದ್ದು ಅವರ ವಿಚಾರಣೆ ಮುಂದುವರೆದಿದೆ. ಮೂರನೇ ಆರೋಪಿ ಗುರುರಾಜ ಬಿರಾದರ್ ಪತ್ತೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಹತ್ಯೆಗೆ ಬಳಸಿದ್ದ ವಸ್ತುಗಳು, ಮೃತದೇಹವನ್ನು ಸಾಗಿಸಿದ ರೀತಿ ಹಾಗೂ ಕೃತ್ಯದಲ್ಲಿ ಆರೋಪಿಗಳ ಪಾತ್ರದ ಕುರಿತು ಪೊಲೀಸರು ಹೆಚ್ಚಿನ ಸಾಕ್ಷ್ಯ ಸಂಗ್ರಹಿಸುತ್ತಿದ್ದಾರೆ. ರಸ್ತೆ ಬದಿಯಲ್ಲಿ ಪತ್ತೆಯಾದ ನಿವೃತ್ತ ಶಿಕ್ಷಕನ ಸಾವನ್ನು ಆರಂಭದಲ್ಲಿ ಸಾಮಾನ್ಯ ಕೊಲೆ ಪ್ರಕರಣವೆಂದು ತನಿಖೆ ಆರಂಭಿಸಿದ್ದು, ಪೊಲೀಸರ ವಿಚಾರಣೆ ಮುಂದುವರಿಸಿದಂತೆ ಕುಟುಂಬದ ಆಸ್ತಿ ವಿವಾದವೇ ಪ್ರಕರಣದ ಪ್ರಮುಖ ಕಾರಣಗಳಲ್ಲಿ ಒಂದಾಗಿರುವುದು ಎಂದು ಬೆಳಕಿಗೆ ಬಂದಿದೆ. ಪ್ರಿಯ ವೀಕ್ಷಕ